ಜಾರಕಿಹೊಳಿ ಅವರು ಅದನ್ನ ಹೇಳ್ತಾರೆ, ಸಾಯಂಕಾಲ ಜೊತೆಗೆ ಟುಸ್ ಪಟಾಕಿ ಅಂತಾನೆ ಏನ್ ಬರ್ಬೋದು ಅಂತ. ನನ್ನ ಪ್ರಕಾರ ಆಡ್ ಮಾಡ್ಬಿಡ್ತೀನಿ. ಸತೀಶ್ ಜಾರಕಿಹೊಳಿ ಅವರ ನಗುಮುಖ ನೋಡಿದಾಗ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನೇನೋ ಅವ್ರಿಗೆ ಹೋಗೋದು ಆ ತರನೋ, ಅಥವಾ ಸಂಪುಟ ಪುನರಚನೆ ಆಗ್ಬೋದು, ಸಿದ್ದರಾಮಯ್ಯನವ್ರು ಮುಂದುವರಿಬಹುದು, ಆ ಮುಖಚಹರೆ ಕಾಣ್ತಾ ಇತ್ತು ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ. ಏನ್ ಅನ್ಸುತ್ತೆ ಅಂತ ನನಗೂ ಹಾಗೆ ಅನಿಸ್ತಾ ಇದೆ. ನಮ್ಮ ಒಂದು ಆಲೋಚನೆ ಪ್ರಕಾರ ಇದೊಂದು ಸಂಪುಟ ಪುನರಚನೆ ಒಂದು ಸರ್ಕಸ್ ಆಗಿರಬಹುದು. ಮತ್ತೆ ಯಾರು ಸಂಪುಟದಿಂದ ತೆಗಿಬೇಕು, ಹೊಸಬರನ್ನ ಯಾರು ಕೊಡಬೇಕು, ಮೊದಲು ಗೆದ್ದಿರ್ತಕ್ಕಂಥ ಒಂದು 5 ಜನರನ್ನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ನವ ಯುವಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಅದ್ರ ಬಗ್ಗೆನೂ ಚಿಂತನೆ ಆಗ್ತಾ ಇರಬಹುದು. ಮತ್ತು ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರನ್ನ ರೊಟೇಷನ್ ಮಾಡ್ತಾರಂತೆ. ನನಗೆ ಒಬ್ಬರು ಮಾಹಿತಿ ಪ್ರಕಾರ, ಕಾಂಗ್ರೆಸ್ ಒಬ್ಬರ ಮಾಹಿತಿ ಪ್ರಕಾರನೇ ಈಗ 2 ವರ್ಷ ಏನು ಕಂಪ್ಲೀಟ್ ಆಗುತ್ತೆ ನಿಗಮ ಮಂಡಳಿ ಅಧ್ಯಕ್ಷರನ್ನ, ಆ 2 ರೊಟೇಷನ್ ಪ್ರಕಾರ ಬೇರೆ ಅಧ್ಯಕ್ಷರನ್ನ ನೇಮಕ ಮಾಡುವಂತ ಒಂದು ಪ್ರಕ್ರಿಯೆ ಅವಕಾಶ ವಂಚಿತರಿಗೆ. ಅವರು MLA ಗಳಾಗ್ಬೋದು, ಅದು MLA ಗಳಿಗೆ ಕೊಡ್ತಾರೆ ಬಿಡಿ, ಒಳ್ಳೆ ಖಾತೆಗಳಂತೂ MLA ಗಳಿಗೆ ಕೊಡ್ತಾರೆ, ಇನ್ನು ಉಳಿದಿದ್ದು ಸಣ್ಣ ಪುಟ್ಟ ಅಂತದ್ದು ಅವರ ಕಾರ್ಯಕರ್ತರು ಕೊಡುವಂಥದ್ದು ಇದೆ. 2 ವರ್ಷ ರೊಟೇಷನಲ್ಲಿ ಮತ್ತು 600 ಜನ ಏನು ನಿರ್ದೇಶಕರ ಏನು ನೇಮಕಾತಿ ಬಾಕಿ ಇದೆ ನಿಗಮ ಮಂಡಳಿಗಳಲ್ಲಿ, ಅದನ್ನು ಸಹ ಫುಲ್ ಮಾಡೋದಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ. ಆ ಒಂದು ಚರ್ಚೆಗಳಲ್ಲಿ ನಡೆಯುತ್ತೆ, ಅದೇ ತಗೊಂಡು ವಾಪಸ್ ಬರ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾ ಕೊಡೆ ನೀ ಬಿಡೆ ಅನ್ನೋದು ಸಿದ್ದರಾಮಯ್ಯನವ್ರು ಕೊಡಲ್ಲ, DK ಶಿವಕುಮಾರ್ ಬಿಡಲ್ಲ. ಯಾಕೆ CM ಸ್ಥಾನ ಉಳಿದಿದ್ದೆಲ್ಲ ಕೊಡೋದಕ್ಕೆ ರೆಡಿ ಇದ್ದಾರೆ. ಬೆಂಗಳೂರು ಕೊಟ್ರು, ಇದು ಕೊಟ್ರು, ಎಲ್ಲಾನು ಏನೇನು ಅವಕಾಶ ಅವರಿಗೆ ಕೇಳಿದ್ದಕ್ಕೆಲ್ಲ ಸೈನ್ ಹಾಕಿ ಕೊಡ್ತಾವ್ರೆ. ಚಕಾರನೇ ಎತ್ತಾ ಇಲ್ಲ. ಸೂಪರ್ CM ಇವರ DK ಶಿ ಅವರೇ. ಆ ಮೇನ್ ಕುರ್ಚಿ ಬಗ್ಗೆ ಹೇಳಿ. ಮೇನ್ ಮೂರನೇ ಮಹಡಿಯ ಒಂದು ಕುರ್ಚಿ ಬಿಟ್ಟು ಉಳಿದಿದ್ದೆಲ್ಲ DK ಶಿವಕುಮಾರ್ ಕೊಡೋದಕ್ಕೆ ಸಿದ್ದರಾಮಯ್ಯನವ್ರು ರೆಡಿ ಇದ್ದಾರೆ. ಅದನ್ನ ಕೊಡೋದಕ್ಕೆ ಅವ್ರು ರೆಡಿ ಇಲ್ಲ. ಅದು ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದು ಅವರು ಒಂದಿದು. ಆದ್ರೆ ಅಲ್ಲ ಅವ್ರದ್ದು ಹೆಂಗೆ ಅಂದ್ರೆ, ಜೀವನದಲ್ಲಿ ಒಂದ್ಸಲ ಆದ್ರೂ ಕೂಡ ನೀವು ಬಿಡಿ, ದೊಡ್ಡ ಪೋರ್ಟ್ಫೋಲಿಯೋ ಇರೋದು ದೊಡ್ಡ ವಿಷಯನೇ, ಬಟ್ ಆ ಸ್ಥಾನ ಅನ್ನೋದು ಜೀವನದಲ್ಲಿ ಒಂದ್ಸತಿ ಇಷ್ಟು ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ಮಾಡಿದವ್ರಿಗೆ, ಪಕ್ಷ ಸಂಘಟನೆ ಮಾಡಿ ಕಾಯವಾಚ ಮನಸ ಪಕ್ಷ ದುಡಿದವ್ರಿಗೆ ಅದೊಂದು ಆಸೆ ಇರಲ್ವಾ? ಖಂಡಿತ ಇರುತ್ತೆ. ಆದ್ರೆ ಸಿದ್ದರಾಮಯ್ಯನವ್ರ ವಾದ ಏನ್ ಗೊತ್ತಾ, ಈ ಬಾರಿ ನನ್ನನ್ನು ಬಿಟ್ಬಿಡಪ್ಪ ಶಿವಕುಮಾರ, ನಾನು 28ಕ್ಕೆ ಎಲೆಕ್ಷನ್ ಹೋಗೋಣ, ನಾನು ಬರ್ತೀನಿ, ನನ್ನ ಅಹಿಂದ ಮತಗಳನ್ನು ಕೊಡಿಸ್ತೀನಿ, ನಿನ್ನ ಒಂದು ಮತಗಳನ್ನು ತಗೊಂಡ್ ಬಾ, 28ಕ್ಕೆ 150 ಸೀಟ್ ಗೆದ್ಕೊಳ್ಳೋಣ, ನೀನ್ CM ಆಗು ಅಂತ. ಅದಾಗಲ್ಲ. ಅದೇನು ಆಮ್ ಆದ್ಮಿ ಪಾರ್ಟಿನೂ ಸುಮ್ಮನೆ ಇರಲ್ಲ, ಬೇರೆ ಪಾರ್ಟಿಗಳು ಸುಮ್ಮನೆ ಇರಲ್ಲ, JDS ಸುಮ್ಮನೆ ಇರಲ್ಲ, BJP ಸುಮ್ಮನೆ ಇರಲ್ಲ, ನಾವು ಸಹ ಫೈಟ್ ಮಾಡ್ತೀವಿ. ಅದಾಗೋದಿಲ್ಲ. DK ಶಿವಕುಮಾರ್ ಅವ್ರಿಗೂ ಗೊತ್ತು, ಈ ಬಾರಿ ಕಳ್ಚಿದ್ರೆ ಇನ್ನು 10 ವರ್ಷ ಆಗುತ್ತೋ, 8 ವರ್ಷ ಆಗುತ್ತೋ, 5 ವರ್ಷ ಆಗುತ್ತೋ ಅವ್ರಿಗೂ ಗೊತ್ತಿದೆ ಅಂತಕ್ಕಂಥದ್ದೇ. ಅದು ಈ ಬಾರಿನೇ ಆಗ್ಬೇಕು. ಈಗಾಗಲೇ 68 ವಯಸ್ಸಾಗಿರುತ್ತೆ. ಅವ್ರಿಗೆ ಆರೋಗ್ಯದ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇದಾವೆ, ಎಲ್ಲರಿಗೂ ಇರುವಂತೇನೆ. ಆ ನಿಟ್ಟಿನಲ್ಲಿ ಈ ಬಾರಿನೇ ಬೇಕು ಅಂತ DK ಶಿವಕುಮಾರ್ ಅವರು, ನಾನು ಮುಂದಿನ ಬಾರಿನೇ ಕೊಡ್ಸೋದು ನಿನ್ಗೆ DK ಶಿವಕುಮಾರ ಅಂತ ಸಿದ್ದರಾಮಯ್ಯನವರು ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಇದು DK ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಇದು DK ಶಿವಕುಮಾರ್ ಕನ್ವಿನ್ಸ್ ಆಗೋದು ಕೊನೆಗೆ, ಯಾಕಂದ್ರೆ ಸಿದ್ದರಾಮಯ್ಯನವ್ರು ಕನ್ವಿನ್ಸ್ ಆಗಲ್ಲ. ಇನ್ನೊಂದು ಹೇಳ್ಬಿಡ್ತೀನಿ, ಪರಿಣಾಮ ಬೀರಲ್ವಾ? ಖಂಡಿತ ನಾನು ಹೇಳಿದ್ನಲ್ಲ, 89 ಸೀಟಲ್ಲಿ ವ್ಯತಿರಿಕ್ತ ಪರಿಣಾಮ ಅಂತ ಬೀರುತ್ತೆ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ಏನಿದೆ, ಈ ಬಾರಿ ಲಿಂಗಾಯತ ಸಮಾಜ ಸುಮ್ಮನೆ ಇದೆ. ಯಾಕಂದ್ರೆ ಇವರಿಬ್ಬರು ಕಿತ್ತಾಟದಲ್ಲಿ ಈ ಬಾರಿ 33 ಶಾಸಕರು ಕಾಂಗ್ರೆಸ್ ಇಂದ ಲಿಂಗಾಯತ ಶಾಸಕರಾಗಿದ್ದಾರೆ. ಈಗ ಖಂಡ್ರೆ ಅವರು ಇದ್ದಾರೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಇದ್ದಾರೆ, MB ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಎಲ್ಲರೂ ನನಗ್ ಬೇಕು ಅಂತ ಕುತ್ಕೊಂಡ್ರೆ ರಾಯರೆಡ್ಡಿ ಇದ್ದಾರೆ, ಸೀನಿಯರ್ ಇದ್ದಾರೆ. ಎಲ್ಲರೂ ನನಗ್ ಬೇಕು ಅಂತ ಕೂತ್ಕೊಂಡು, ಲಿಂಗಾಯತ ಸಮಾಜನೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಬೇರೆ ಸಮಾಜಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಜಾರಕಿಹೊಳಿ ಅವರು ಇವರು ಕೊಡಿ ಅಂತಾರೆ, ಪರಮೇಶ್ವರ್ ಅವರು ನಮಗ್ ಕೊಡಿ, ದಲಿತ ನಾಯಕರನ್ನ ಮಾಡಿ ಅಂತಾರೆ. ಎಲ್ಲಿಗೆ ಗೊಂದಲ? ಈ ಗೊಂದಲಕ್ಕೆಲ್ಲ ಏನಾದ್ರು ಟ್ಯಾಪೆ ಹಚ್ಚಬೇಕು ಅಂದ್ರೆ, ಈಗಲೇ ಒಂದು ಕೊಡೋದಿಲ್ಲ, ಇಲ್ಲ ಕೊಡ್ತೀವಿ, ಕೊಡೋದಿಲ್ಲ, ಇಲ್ಲ ನೀನು ಅಧಿಕಾರ ವಹಿಸ್ಕೋ, 2ರಲ್ಲಿ ಒಂದನ್ನ ಅವರು ಫಿಕ್ಸ್ ಮಾಡಿ ಹೈಕಮಾಂಡ್ ಕಳಿಸ್ಬೇಕು. ಯಾಕಂದ್ರೆ ರಾಜ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಿದೆ. ಮುಖ್ಯಮಂತ್ರಿಗಳು ಎಕ್ಸಿಕ್ಯೂಷನ್ ಪಾರ್ಟ್ ಇರ್ತಾರೆ, ಅವರೇನು ರಾಜ್ಯಪಾಲರ ತರ ಸುಮ್ಮನೆ ಕೂತ್ಕೊಳ್ಳೋ ಅಂತ ವ್ಯಕ್ತಿ ಅಲ್ಲ. ಎಕ್ಸಿಕ್ಯೂಷನ್ ಇರುತ್ತೆ, ರಾಜ್ಯದ ಸಮಸ್ಯೆಗಳನ್ನು ನೋಡ್ಬೇಕಾಗುತ್ತೆ, ಜ್ವಲಂತ ಸಮಸ್ಯೆಗಳನ್ನು ನೋಡ್ಬೇಕಾಗುತ್ತೆ. ಈಗಾಗಲೇ ನಾನು ಒಂದು ವಿಷಯ ಪ್ರಸ್ತಾಪ ಮಾಡಕ್ ಬಯಸ್ತೀನಿ. ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ನಮಗೆ ಮುಂದಿನ ದಿನಗಳಲ್ಲಿ ಯೂರಿಯಾ ಸಿಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯೂರಿಯಾ ಬಳಸಬೇಡಿ ಅಂತ ಹೇಳಿದ್ದಾರೆ. ಇಷ್ಟು ದಿನ ಉತ್ತೇಜನ ಕೊಡ್ತಾ ಇದ್ರು, ಬೇವಿನ ಯೂರಿಯಾ ಮಾಡಿ ಅಂತ ಹೇಳ್ತಾ ಇದ್ರು, ಅರ್ಧ ಯೂರಿಯಾ ಮಾಡಿ ಅಂತ ಅದನ್ನು ಬಿಟ್ಟಿದ್ದಾರೆ. ರಸಗೊಬ್ಬರ DAP ಮತ್ತೊಂದು ತರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಯುದ್ಧ ನಡೀತಾ ಇದೆ, ಅದು ಒಂದು ಸಮಸ್ಯೆ ಆಗ್ತಾ ಇದೆ. ಮತ್ತೆ ಇನ್ನು ಯಾವುದು ನಮ್ಮ ಕಾವೇರಿ 6ನೇ ಹಂತದ ಒಂದು ನೀರನ್ನು ನಾವು ತರಿಸಲೇಬೇಕಾಗುತ್ತೆ. ಯಾಕೆ 1,40,00,000 ಜನ ಏನಿದೆ, ಅದಕ್ಕೆ ಮತ್ತು ಫ್ಲೋಟಿಂಗ್ ಇದೆ. 25 ಲಕ್ಷ ದಿನ ಹೋಗೋದು ಬರೋದು ಜನ ಬೇರೆ ನಗರಗಳಿಂದ ಬಂದು ಹೋಗೋರು ಇರ್ತಾರೆ. ಸುಮಾರು 1,65,00,000 ಜನ ಮೇಲೆ ಬೆಂಗಳೂರಿನಲ್ಲಿ ಇರ್ತಾರೆ. ಆ ಜನಕ್ಕೆ ನೀರು ಬೇಕಾಗುತ್ತೆ. BWSSP ಚೇರ್ಮನ್ ಅವರು ಹೇಳ್ತಾರೆ, ಮುಂದಿನ 10 ವರ್ಷದ ನಂತರ ನಾವು ಬೆಂಗಳೂರು ಜನಕ್ಕೆ ನೀರು ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಹೇಳ್ಬೇಕು. 73 ದಿನ ಸುಮ್ಮನೆ ಇದ್ದು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸುಮ್ಮನೆ ಇದ್ದು ಈ
ಹೀಗೆಲ್ಲ ಮಿತವ್ಯಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೇಲೆ ಹೇರಿರ್ತಕ್ಕಂತಹ ಒಂದು ಯುದ್ಧನೇ ಅಂತ ಹೇಳ್ಬೋದು. ನಮ್ಮ ಒಂದು ದಿವ್ಯ ನಿರ್ಲಕ್ಷ್ಯ ಪ್ರಧಾನಮಂತ್ರಿ ಮೋದಿ ಅವರು ಸಹ ಮಾಡಿದ್ದಾರೆ. ಇದರ ಒಂದು ಕಷ್ಟಗಳನ್ನ ನಮ್ಮ ರಾಜ್ಯ ಸರ್ಕಾರ, ನಮ್ಮ ರಾಜ್ಯದ ಜನರು ಅನುಭವಿಸಬೇಕಾಗಿದೆ. ಬಿತ್ತನೆ ಬೀಜ ಸಿಗ್ತಾ ಇಲ್ಲ. ಮೊದಲು ಈಗ ಬಿತ್ತನೆ ಬೀಜ ಸಿಗ್ತಾ ಇಲ್ಲ. 10 ಇಲಾಖೆಗಳಲ್ಲಿ ಕ್ವಿಕ್ ಆಗಿ ಹೇಳಿ, ನಾಳೆ ಕ್ಲೈಮ್ಯಾಕ್ಸ್.